ಖೈದಿ ಅನ್ನೋ ಸಿನಿಮಾ ಕನ್ನಡಕ್ಕೆ ರೀಮೇಕ್ ಆಗ್ತಾ ಇದೆ. ಅದರಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಯಾವಾಗ ಗೊತ್ತಾಗುತ್ತೋ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸುತ್ತೆ. ಆಗಿನ ವಾರ ಪತ್ರಿಕೆಗಳಲ್ಲಿ ಯಾವಾಗಲ ಖೈದಿ ಸಿನಿಮಾದ ಅಪ್ಡೇಟ್ ಬರುತ್ತೋ ಆ ಒಂದಿನ ಹೆಚ್ಚಿನ ಪೇಪರ್ ಬಿಸ್ನೆಸ್ ಆಗ್ತಾ ಇತ್ತು. 29 ಮೇ 1984 ಅಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, GRK ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಹೆಚ್ಚು ನಿರೀಕ್ಷಿಸಲಾಗಿರುವ ಖೈದಿ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ 3 ದಿನ ಕಂಟಿನ್ಯೂಸ್ ಹೌಸ್ಫುಲ್ ಆಗಿ ಪ್ರೇಕ್ಷಕರು ಬ್ಲಾಕ್ ಅಲ್ಲಿ ಹೆಚ್ಚಿನ ದುಡ್ಡು ಕೊಟ್ಟು ನೋಡಿರುವಂತಹ ಸಿನಿಮಾಗಳಲ್ಲಿ ಖೈದಿ ಸಿನಿಮಾನು ಒಂದು. ಸಿನಿಮಾಗೆ ಪ್ರೇಕ್ಷಕರಿಂದ ಯಾವ ತರ ರಿಸೆಪ್ಷನ್ ಸಿಗುತ್ತೆ ಅಂದ್ರೆ, ಸುಮಾರು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗಿ ಸಿನಿಮಾ ರಿಲೀಸ್ ಆಗಿ 3 ವಾರ ಆದ್ರೂ ಮೈಸೂರಲ್ಲಿರೋ ಸಂಗಮ್ ಮತ್ತು ಪದ್ಮ ಅಂತ ಥಿಯೇಟರ್ಗಳಲ್ಲಿ ದಿನಕ್ಕೆ 5 ಶೋ ನಡೆಸ್ತಾರೆ. ಇದೇ ಪರಿಸ್ಥಿತಿ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 5 ಶೋ ನಡೆಸ್ತಾರೆ. ಖೈದಿ ರಿಲೀಸ್ ಆಗಿ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಥಿಯೇಟರ್ಗಳಲ್ಲಿ 115 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ಟೈಮ್ ಅಲ್ಲಿ ಖೈದಿ 100 ಡೇಸ್ ಸಿನಿಮಾ ಆಗಿದ್ದರು. ಈ ಸಿನಿಮಾನ ಯಾವಾಗೆಲ್ಲ ರೀ ರಿಲೀಸ್ ಮಾಡ್ತಾರೋ ಆವಾಗೆಲ್ಲ ಹೊಸ ಸಿನಿಮಾಗಿಂತ ರೀ ರಿಲೀಸ್ ಆಗಿರೋ ಖೈದಿ ಸಿನಿಮಾದ ಕಲೆಕ್ಷನ್ ದೊಡ್ಡ ಕಲೆಕ್ಷನ್ ಆಗಿರುತ್ತೆ.